ಇಬ್ರು ಅಂಬರೀಷ್ ಅಣ್ಣ, ಒಬ್ರು ಸುದೀಪ್ ಸರ್. ಅವರಿಬ್ಬರು ಪಿಕ್ಚರ್ ನ ಯಾರೋ ಒಂದ್ 24-25 ವರ್ಷದ ಹುಡುಗ ಡೈರೆಕ್ಟ್ ಮಾಡ್ತಾನೆ ಅಂತಂದ್ರೆ ಏನ್ ಸಾಮಾನ್ಯದ ವಿಚಾರನೇ ಅಲ್ವಲ್ಲ. ನಂಗಿನ್ನೂ ಚೆನ್ನಾಗಿ ನೆನಪಿದೆ, ನಮ್ಮ ಅಜ್ಜಿ ಹೇಳೋರು, ನಮ್ ಕಾಲದಲ್ಲೆಲ್ಲ ಡೈರೆಕ್ಟರ್ಗಳು ಎಷ್ಟು ದೊಡ್ಡವರು, ಹಿರಿಯರು, ವಯಸ್ಸಾಗಿರ್ತಾರೆ. ಈಗೆಲ್ಲ ಎಷ್ಟು ಸಣ್ಣ ಸಣ್ಣ ಹುಡುಗರೆಲ್ಲ ಬಂದ್ಬಿಡ್ತಾರೆ. ಸೊ ಎಷ್ಟು ವಯಸ್ಸಿತ್ತು ನೀವು ಬೆಂಗಳೂರಿಗೆ ಬಂದಾಗ? ಐ ಆಮ್ 16. ಮನೇಲಿ ಹೇಳ್ದೆ ಕೇಳ್ದೆ ಓಡ್ ಬಂದಿದ್ದ? ಹೌದು. ಆ ಕತೆ ಹೇಳಿ ಮತ್ತೆ. ವಿಕ್ರಾಂತ್ ರೋಣ ಪ್ರೊಡ್ಯೂಸರ್ ಜಾಕ್ ಮಂಜು ತುಂಬಾ ಆತ್ಮೀಯರು. ನನ್ ಪರಿಚಯ ಮಾಡ್ಕೊಟ್ಟವ್ರಿಗೆಲ್ಲ ಹೇಳ್ತಾರೆ, ಗುರು ಅಂತ, ಅವನ್ ಕತೆನೆ ಒಂದ್ ಸಿನಿಮಾ ಮಾಡ್ಬೋದು ನೀವು. ಮನೆಯಿಂದ ಕೇವಲ 16ನೇ ವಯಸ್ಸಿಗೆ ಓಡ್ ಬಂದು ನಿರ್ದೇಶಕರಾಗಬೇಕು ಅನ್ನೋಂಥ ಆಸೆ, ಕಂಠೀರವ ಸ್ಟುಡಿಯೋ ಒಳಗಡೆ ಎಂಟರ್ ಆಗಕ್ಕೆ 6 ತಿಂಗಳು ತಗೊಂಡು ಪಾರ್ಕಲ್ ಮಲ್ಲಿಗಿ ಸಿಕ್ ಕೆಲಸ ಎಲ್ಲ ಮಾಡಿ ಕೊನೆಗೆ ಇವರ ಡೆಬ್ಯೂ ಸಿನಿಮಾ ಡೈರೆಕ್ಷನ್. ಒಂದ್ ಕಡೆ ಸುದೀಪ್, ಇನ್ನೊಂದ್ ಕಡೆ ಅಂಬರೀಷ್ ಅವ್ರಿಗೆ ಆಕ್ಷನ್ ಕಟ್ ಹೇಳುವಂಥ ಅವಕಾಶ. ನಾನ್ ಮಾತಾಡ್ತಿರುವಂತಹ ನಮ್ಮ ಡೈರೆಕ್ಟರ್ ನನ್ ಅದರ್ ದೆನ್ ಗುರುದತ್ ಗಾಣಿಗ. ಸ್ಟಾರ್ ಎಕ್ಸ್ಪ್ರೆಸ್ ನಲ್ಲಿ ನೇತ್ರಾ ಜೊತೆಗಿನ ಈ ಮಾತುಕತೆ ಮಿಸ್ಸೇ ಮಾಡ್ಬಿಡಿ. ಇನ್ಫ್ಯಾಕ್ಟ್ ಇಷ್ಟೆಲ್ಲಾ ಸೈಕಲ್ ಹೊಡೆದು ಕೊನೆಗೆ ಇವರ ಮೊದಲನೇ ಸಿನಿಮಾ ಸಿಕ್ಕಿದ್ದಂತಹ ರೀತಿ ನೀವು ತಿಳ್ಕೊಳ್ಳೇಬೇಕು. ಲೈಫ್ ನಲ್ಲಿ ಸ್ಟ್ರಗಲ್ ಅನ್ನೋದು ಎಲ್ಲರಿಗೂ ಇರುತ್ತೆ, ಬಟ್ ಹೌ ಡು ಯು ಬ್ರೇಕ್ ಇಟ್? ಆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಎಲ್ಲಿಂದ ಬರುತ್ತೆ? ಈ ಮಾತುಕತೆ ತಪ್ಪದೆ ನೋಡಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ವೆಲ್ಕಮ್. ಥ್ಯಾಂಕ್ ಯು. ಹೇಗಿದ್ದೀರಿ? ಸೂಪರ್. ನೀವ್ ಹೇಗಿದ್ದೀರಾ ನೇತ್ರ? ಸೂಪರ್. ಸೊ ಹೇಳಿ, ಡೈರೆಕ್ಟರ್ಗಳು ಅಂತಂದ್ರೆ ನಂಗಿನ್ನೂ ಚೆನ್ನಾಗಿ ನೆನಪಿದೆ, ನಮ್ಮ ಅಜ್ಜಿ ಹೇಳೋರು, ನಮ್ ಕಾಲದಲ್ಲೆಲ್ಲ ಡೈರೆಕ್ಟರ್ಗಳು ಎಷ್ಟು ದೊಡ್ಡವರು, ಹಿರಿಯರು, ವಯಸ್ಸಾಗಿರ್ತಾರೆ. ಈಗೆಲ್ಲ ಎಷ್ಟು ಸಣ್ಣ ಸಣ್ಣ ಹುಡುಗರೆಲ್ಲ ಬಂದ್ಬಿಡ್ತಾರೆ ಅಂತ. ಅಂಡ್ ಅಂಡರ್ಸ್ಟ್ಯಾಂಡಬ್ಲಿ ಯು ಕ್ವೈಟ್ ಫಿಟ್ ಅಂಡ್ ಕ್ವೈಟ್ ಯಂಗ್. ಬಟ್ ಅಂಬಿ, ನಿಂಗ್ ವಯಸ್ಸಾಯ್ತು ಅನ್ನೋಂತ ಹೆವಿ ಸಬ್ಜೆಕ್ಟ್ ನ ಸಿನಿಮಾ, ಇವಾಗ ಕರಾವಳಿ, ಜುಗಾರಿ ಕ್ರಾಸ್ ನಂತ ಸಿನಿಮಾ, ನಿಮ್ಮ ಲೈನ್ ಅಪ್ ಆಫ್ ಸಿನಿಮಾಗಳು ಅವೆ, ಕ್ವೈಟ್ ಸೀರಿಯಸ್, ಕ್ವೈಟ್ ಇಂಟೆನ್ಸ್. ಅಂಬಿ ಮಾಡಿದಾಗ ಈ ಸಮಸ್ಯೆ ಸಿಕ್ಕಾಪಟ್ಟೆ ಇತ್ತು, ಯಾಕಂದ್ರೆ ಇನ್ನು ಸಣ್ಣ ಇದ್ದೆ, ಇನ್ನು ಐ ವಾಸ್ 25-24. ನೋಡಿದವರೆಲ್ಲ ಯಾರ ಚಿಕ್ಕ ಹುಡುಗ ಇವನು ಡೈರೆಕ್ಟರ್ ಆಗ್ಬಿಟ್ಟಿದಾನಲ್ಲ. ಬಟ್ ಅದಾದ್ಮೇಲೆ, ಅಂಬಿ ಆದ್ಮೇಲೆ ಅಂದ್ರೆ ಅಂಬರೀಷ್ ಅಣ್ಣ ಚಿಕ್ಕ ಹುಡುಗನೋ ದೊಡ್ಡವನೋ ಡೈರೆಕ್ಟರ್ ಅಂತಂದ್ಮೇಲೆ, ಆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಂದ್ಮೇಲೆ ಅವ್ರು ಕೊಡ್ತಿದ್ ಗೌರವ, ಅವ್ರು ನಡ್ಸ್ಕೊತಾ ಇದ್ದ ರೀತಿ, ಸೊ ಅದ್ ಬೇರೆಯವ್ರ ಮೇಲೆ ಇಂಪ್ಯಾಕ್ಟ್ ಮಾಡ್ತಾರೆ. ಅಂದ್ರೆ ಒಬ್ರು ಲೆಜೆಂಡ್ ಬನ್ನಿ ಸರ್ ಇಲ್ಲಿ ಕುತ್ಕೊಳ್ಳಿ ಅಂತ ಒಬ್ಬ ಚಿಕ್ಕ ಹುಡುಗನ್ ಕರೆದಾಗ ಬೇರೆಯವ್ರ ಕಣ್ಣಲ್ಲಿ ಅದು ಕ್ರಿಯೇಟ್ ಮಾಡ್ತಿದ್ದ ಡಿಫ್ರೆನ್ಸ್ ನಂಗೆ ಕಾಣಿಸ್ತಿತ್ತು. ಬಟ್ ಅದಾದ್ಮೇಲೆ ಜರ್ನಿ ಇದೆಯಲ್ಲ, ಐ ವಾಸ್ ಇನ್ AD ಫಾರ್ 10 years. ಸುದೀಪ್ ಸರ್ ಹತ್ರ ಮಾಣಿಕ್ಯ ಇಂದ ಹಿಡಿದು ರನ್ನ, ಮುಕುಂದ ಮುರಾರಿ, ಸೊ ಎಲ್ಲ ಸಿನಿಮಾಗಳು ಅವ್ರ ಕಂಟಿನ್ಯೂಸ್ ಸಿನಿಮಾಗಳಿಗೆ ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಟಿವಿ ಶೋಗಳನ್ನ ಒಂದಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡು, ಸೊ ಅದಾದ್ಮೇಲೆ ಡೈರೆಕ್ಟ್ ಮಾಡಿದ್ವಲ್ವಾ. ದೆನ್ ಐ ಥಿಂಕ್ ಆ ಕೆಲಸ ಗೊತ್ತಿತ್ತು ಅಂತ ಅನ್ಸುತ್ತೆ, ಪ್ರಾಸೆಸ್ ಗೊತ್ತಿತ್ತು. ಎಷ್ಟು ವರ್ಷ ಜರ್ನಿ ಇದು? ಐ ಥಿಂಕ್ ಇಟ್ಸ್ ಬೀನ್ 13 years 14 years ನೇತ್ರ. ಊರ್ ಬಿಟ್ಟು ಓಡ್ ಬಂದು, ಯಾವ ಸ್ಕೂಲಲ್ಲೇ ಓಡ್ ಬಂದ್ಬಿಟ್ಟ? 10ನೇ ಕ್ಲಾಸ್ ಆಗಿ 11th ಜಾಯ್ನ್ ಆಗಿದ್ದೆ, ಕುಂದಾಪುರದಲ್ಲಿ ಓದ್ತಾ ಇದ್ದೆ. 11th ಜಾಯ್ನ್ ಆಗಿದ್ದೆ. ಬಟ್ ಅವಾಗಿಂದ ಇತ್ತು ಸಿನಿಮಾ ಅಂದ್ರೆ ಐ ವಾಂಟೆಡ್ ಟು ಗೆಟ್ ಇನ್ ಟು ಪರ್ಫಾರ್ಮಿಂಗ್ ಆರ್ಟ್. ಅವಾಗ ಅದಾದ್ಮೇಲೆ ಇಲ್ಲಿಗೆ ಬಂದು ಬೆಂಗಳೂರಲ್ಲಿ ಯಾರು ಗೊತ್ತಿಲ್ಲ, ಊರ್ ಬಿಟ್ಟು ಓಡ್ ಬಂದವ್ರ ಕತೆ ನಿಮ್ಗೆ ಗೊತ್ತಿರುತ್ತಲ್ಲ, ಯಾರು ಗೊತ್ತಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಕಂಠೀರವ ಸ್ಟುಡಿಯೋ ಒಳಗಡೆ ಎಂಟರ್ ಆಗಕ್ಕೆ ಒಂದ್ 6 ತಿಂಗಳಾಯ್ತು. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬಿಡೋದು, ಕಂಠೀರವ ಸ್ಟುಡಿಯೋ ವಾಚ್ಮೆನ್ಗೆ ಇವ್ನ್ ಚಾನ್ಸ್ ಕೇಳಕ್ ಒಳಗಡೆ ಹೋಗ್ತಿದ್ದಾನೆ ಅಂತ ಗೊತ್ತಾಗ್ಬಿಡೋದು, ಓಡಿಸ್ಬಿಡೋರು ಅಲ್ಲಿಂದ. ಅವಾಗ ಕಾಂಪೌಂಡ್ ಇರ್ಲಿಲ್ಲ, ಬೇಲಿ ಹಾಕಿದ್ರು, ಅದ್ರ ಸುತ್ಕೊಂಡು ಒಂದಷ್ಟು ಜನ, ಯಾಕಂದ್ರೆ ಚಾನ್ಸ್ ಕೇಳಕ್ ಒಳಗಡೆ ಕಂಠೀರವ ಸ್ಟುಡಿಯೋ ಒಳಗಡೆ ಹೋಗ್ಬೇಕು ಅನ್ನೋರ್ದೇ ಒಂದ್ ಗ್ಯಾಂಗ್ ಇರುತ್ತೆ, ಈಗಲೂ ಇರುತ್ತೆ ಅಂತ ಅನ್ಕೋತೀನಿ ನಾನು. ಸೊ ಅದೊಂದ್ 6 ತಿಂಗಳು ಹಂಗೆ ಕಳೀತು. ಅದಾದ್ಮೇಲೆ ಮೇಕಪ್ ಅಸಿಸ್ಟೆಂಟ್ ಆಗಿ, ಸೆಟ್ ಅಸಿಸ್ಟೆಂಟ್ ಆಗಿ, ಸಣ್ಣ ಕೆಲ್ಸಗಳನ್ನ ಮಾಡ್ತಾ, ಐ ಥಿಂಕ್ ಆ ತರದೊಂದು ನಾಲೆಜ್ ಕನ್ಸ್ಯೂಮ್ ಮಾಡೋದಿದೆಯಲ್ಲ, ಐ ಫೀಲ್ ದೋಸ್ ಆರ್ ದ ಥಿಂಗ್ಸ್ ವಿಚ್ ಮೇಡ್ ಮೀ ಅ ವೆರಿ ಸ್ಟ್ರಾಂಗ್ ಟೆಕ್ನಿಷಿಯನ್. ನೀವು ಒಬ್ಬ ಮೇಕಪ್ ಅಸಿಸ್ಟೆಂಟ್ಗೆ ಈ ಸೆಟ್ ಹೆಂಗ್ ರನ್ ಆಗುತ್ತೆ ಅನ್ನೋದೊಂದು ಪರ್ಸ್ಪೆಕ್ಟಿವ್ ಇದೆಯಲ್ಲ, ಐ ಥಿಂಕ್ ದಟ್ ಇಸ್ ವೆರಿ ವೆರಿ ನೈಸ್. ಸೊ ನಾವು ಆಸ್ ಅ ಡೈರೆಕ್ಟರ್ ಪ್ರೊಡ್ಯೂಸರ್ ಐ ಕ್ಯಾನ್ ಸಿ ಮೈ ಫಿಲ್ಮ್ ಸೆಟ್ ಇನ್ ಅ ಟೋಟಲ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಒಂದು ಯೂನಿಟ್ ವ್ಯಾನ್ ಬರಕ್ ಲೇಟ್ ಆಗ್ತಿದೆ ಅಂತಂದ್ರೆ ಶೂಟಿಂಗ್ ಶುರುವಾಗೋದು ಎಷ್ಟು ಲೇಟ್ ಆಗುತ್ತೆ ಅನ್ನೋ ಅಂತ ಒಂದು ಎಕ್ಸ್ಪೀರಿಯನ್ಸ್ ಅದರಿಂದಾನೇ ಬರುತ್ತೆ ತುಂಬಾ ಜನಕ್ಕೆ. ಸೊ ಇನ್ ದಟ್ ಕೇಸ್ ಐ ಆಮ್ ವೆರಿ ಲಕ್ಕಿ. ಸೊ ಎಷ್ಟು ವಯಸ್ಸಿತ್ತು ನೀವು ಬೆಂಗಳೂರಿಗೆ ಬಂದಾಗ? ಐ ಆಮ್ 16.
ಐ ಆಮ್ 16. ಮನೆಯಿಂದ ಅಂದ್ರೆ ಮನೇಲಿ ಹೇಳ್ದೆ ಕೇಳ್ದೆ ಓಡ್ ಬಂದಿದ್ದ? ಹೌದು ಹೌದು. ಆ ಕತೆ ಹೇಳಿ ಮತ್ತೆ. ನಿಮ್ದೇ ಒಂದ್ ಸಿನಿಮಾ ಮಾಡ್ಬೋದು ಅನ್ಸುತ್ತೆ. ತುಂಬಾ ಜನ ಹೇಳ್ತಾರೆ, ನಮ್ಮ ವಿಕ್ರಾಂತ್ ರೋಣ ಪ್ರೊಡ್ಯೂಸರ್ ಜಾಕ್ ಮಂಜು ತುಂಬಾ ಆತ್ಮೀಯರು, ಅವ್ರು ಯಾವಾಗ್ಲೂ ಹೇಳ್ತಾರೆ, ನನ್ ಪರಿಚಯ ಮಾಡ್ಕೊಟ್ಟವ್ರಿಗೆಲ್ಲ ಹೇಳ್ತಾರೆ ಗುರು ಅಂತ, ಅವನ್ ಕತೆನೆ ಒಂದ್ ಸಿನಿಮಾ ಮಾಡ್ಬೋದು ನೀವು. ಊರ್ ಬಿಟ್ಟು ಓಡ್ ಬಂದು ಪಾರ್ಕಲ್ ಮಲ್ಗಿದ್ದೆ, ಚಾನ್ಸ್ ಕೇಳ್ಕೊಂಡು ಅವ್ರ ಮನೆ ಇವ್ರ ಮನೆ ಸ್ಟುಡಿಯೋಗಳು ಸುತ್ಕೊಂಡು, ಆಮೇಲೆ ಬಿಗ್ಗೆಸ್ಟ್ ಡ್ರಾಪ್ ಬ್ಯಾಕ್ ಅಂದ್ರೆ ಇವ್ನ್ ಚಿಕ್ಕ ಹುಡುಗನ್ ತರ ಕಾಣಿಸ್ತಾನೆ, ಇವನೊಂದ್ 10-15 ವರ್ಷ ಇರ್ಬೋದು, ಇವ್ನ್ ಕೆಲ್ಸ ಕೊಟ್ರೆ ಎಷ್ಟೊಂದ್ ಜನ ಚೈಲ್ಡ್ ಲೇಬರ್ ಅನ್ಕೋಬಿಟ್ಟಿದ್ರು. ಇವ್ನ ಕೆಲ್ಸ ಕೊಟ್ರೆ ಹೆಂಗೆ, ಇವ್ನ್ಗೆ ಏನ್ ಹೇಳೋದು, ನಿಂದ್ ಇದ್ ತೋರ್ಸಪ್ಪ, ವೋಟರ್ ಐಡಿ ತೋರ್ಸಪ್ಪ, ಡಾಕ್ಯುಮೆಂಟ್ ತೋರ್ಸಪ್ಪ ಅಂತ ಕೇಳಿರೋರು ಉಂಟು. ಅಲ್ಲಿಂದ ಬರೋದಿದೆಯಲ್ಲ, ಐ ಥಿಂಕ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಜರ್ನಿ. ಬಟ್ ಹೋಗ್ತಾ 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 ಅಭ್ಯಾಸ ಆಯ್ತು. ಆಮೇಲೆ ಒಂದಿತ್ತು ತಲೆಯಲ್ಲಿ, ಅಚೀವ್ ಮಾಡದೆ ಊರ್ಗ್ ವಾಪಸ್ ಹೋಗ್ಬಾರ್ದು, ಏನು ಮಾಡದೆ ವಾಪಸ್ ಹೋಗ್ಬಾರ್ದು, ಕೈಲಾಗಲ್ಲ ಅಂತ ಒಪ್ಕೋಬಾರ್ದು. ಐ ಥಿಂಕ್ ಒಂದ್ ಲೋವರ್ ಮಿಡಲ್ ಕ್ಲಾಸ್ ಹುಡುಗರಿಗೊಂದು ಇರುತ್ತೆ, ಅವ್ರಿಗೆ ಏನ್ ಕೆಲ್ಸ ಬೇಕಾದ್ರೂ ಮಾಡ್ತಾರೆ, ಅದನ್ನ ದಿ ಬೆಸ್ಟ್ ಆಗಿ ಮಾಡ್ತಾರೆ. ಅಂದ್ರೆ ಒಬ್ಬ ಹೋಟೆಲ್ ಅಲ್ಲಿ ತಟ್ಟೆ ತೊಳಿಯೋ ಕೆಲ್ಸಕ್ಕೆ ಸೇರ್ಕೊಂಡು ಲೋವರ್ ಮಿಡಲ್ ಕ್ಲಾಸ್ ಹುಡುಗ, ಒಂದ್ ಡ್ರೀಮ್ ಇರೋನು, ಕನ್ಸಿರೋನು, ದಿ ಬೆಸ್ಟ್ ತಟ್ಟೆ ತೊಳಿಯೋನಾಗಿರ್ತಾನೆ. ಒಂದ್ ಟೀ ಮಾಡೋ ಕೆಲ್ಸಕ್ಕಿರ್ಲಿ, ಅಥವಾ ಒಬ್ಬ ಡ್ರೈವರ್ ಆಗಿರ್ಲಿ, ಒಬ್ಬ ವಾಚ್ಮ್ಯಾನ್ ಆಗಿರ್ಲಿ, ಅವ್ನ್ ಏನಾದ್ರೂ ಆಗಿರ್ಲಿ, ನಾನ್ ಮಾಡೋ ಕೆಲ್ಸದಲ್ಲಿ ದಿ ಬೆಸ್ಟ್ ಆಗ್ಬೇಕು ಅನ್ನೋದು ಅವ್ನ್ ಬಿಗ್ಗೆಸ್ಟ್ ಎಫರ್ಟ್ ಇರುತ್ತೆ. ಸೊ ಆ ತರದ್ದೊಬ್ಬ ಹುಡುಗ ನಾನು. ಏನು ಇಲ್ದೇ ಇರೋ ನಮ್ ಊರು ಕುಂದಾಪುರದ ಹತ್ರ ನೂಜಾಡಿ ಅಂತ ಒಂದು ಊರು. ನೀವು ಆ ಊರ್ ನೋಡಿದ್ರೇನೆ ಹತ್ರ, ಇಲ್ಲಿಂದ ಬಂದಿದ್ದೀರಾ ನೀವು ಅಂತ. ಅಂದ್ರೆ ಅದೇ ತರದ ಹಳ್ಳಿಗಳಿಂದ ಬಂದಿರೋ ಸಾವಿರಾರು ಹುಡುಗರು ಇರ್ತಾರೆ. ಅವ್ರಿಗೆ ಒಂದೇ ಕನ್ಸು, ಲೈಫಲ್ಲಿ ಏನಾದ್ರು ಮಾಡ್ಬೇಕು, ಲೈಫಲ್ಲಿ ಅಚೀವ್ ಮಾಡ್ಬೇಕು, ಮನೆಯವ್ರನ್ನ, ಊರವ್ರನ್ನ, ಫ್ರೆಂಡ್ಸ್ನೆಲ್ಲ ಪ್ರೌಡ್ ಫೀಲ್ ಮಾಡಿಸ್ಬೇಕು. ತಂದೆ ತಾಯಿ ಅವ್ರ ರಿಯಾಕ್ಷನ್ ಹೋಗ್ಲಿ ಟಚ್ ಅಲ್ಲಿದ್ರ ಓಡ್ ಬಂದ ಮೇಲೆ? ನಮ್ ಸ್ಪೆಷಲಿ 10 ವರ್ಷದ ಹಿಂದೆ ನೇತ್ರ ಕುಂದಾಪುರದ ಕಡೆಯಲ್ಲಿ ಊರ್ ಬಿಟ್ಟು ಓಡೋದ, ಅದ್ರಲ್ಲೂ ಫಿಲ್ಮ್ಗೆ ಹೋದ ಅಂದ್ರೆ ಮುಗೀತು ಅಂದ್ರೆ ಇವನು ಕೈ ಬಿಟ್ಟು ಹೋದ ಅಂತ, ಹಾಳಾಗೋದ ಅಂತ, ಕೈ ಬಿಟ್ಟು ಹೋದ, ಹಾಳಾಗೋದ, ದಾರಿ ತಪ್ಪಿದ ಮಗ. ಸೊ ಅವ್ರಿಗೆ ಇನ್ನೇನು ಒಪ್ಸಿರುತ್ತೆ. ಐ ಥಿಂಕ್ ಮೈ ಮಮ್ ಇಸ್ ದ ಒನ್. ಅವ್ರಿಗೂ ಒಂದ್ ಹೋಪ್ ಇತ್ತು, ಇವನೇನೋ ಆಗ್ತಾನೆ ಅಂದ್ರೆ ಎಲ್ಲಾ ತಾಯಂದ್ರಿಗೂ ಇರುತ್ತೆ ಸಾಮಾನ್ಯವಾಗಿ, ಏನೋ ಒಂದ್ ಆಗ್ತಾನೆ ಲೈಫ್ ಅಲ್ಲಿ ಅಂತ ಅನ್ನೋದೊಂದು. ಬಟ್ ಅವ್ರದೊಂದು ಕಣ್ಣೀರಲ್ಲಿ ಕೈ ತೊಳೆಯೋ ಕಹಾನಿ. ಅವ್ರಿಗೇನು ಅಂತಂದ್ರೆ, ಅಯ್ಯೋ ಒಬ್ನೇ ಮಗ ಊರ್ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಏನಾಗ್ತಾನೋ ಏನೋ, ಇವ್ ನಡೆ ಬರ ಏನಿದೆಯೋ ಏನೋ ಅಂತ ಅನ್ನೋದೊಂದು ಅವ್ರದೊಂದು ಡೈಲಿ ಕೊರಗು. ನನ್ಗೆ ಅದೊಂದಿತ್ತು, ನನ್ ತಾಯಿ ನನ್ ಬಗ್ಗೆ ಪ್ರೌಡ್ ಫೀಲ್ ಮಾಡ್ಬೇಕು. ಎಲ್ಲಾ ಮಕ್ಳಿಗೂ ಇರುತ್ತೆ ಅದು, ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ. ನಮ್ ಮನೆಯವರು, ನಮ್ ತಂದೆ ತಾಯಿ ನಮ್ ಬಗ್ಗೆ ಪ್ರೌಡ್ ಫೀಲ್ ಮಾಡ್ಬೇಕು ಅಂತ ಏನೋ ಒಂದ್ ದೊಡ್ಡ ಒಂದ್ ಹಠ ಇರುತ್ತೆ. ಹೌದು, ಏ ಬೇಷ್ ಅಂತ ಅನ್ಸ್ಕೋಬೇಕು ಇವ್ರ ಕೈಲಿ. ಹೌದು. ಸೊ ಯಾವ ಊರು, ಇವನ್ ಊರ್ ಬಿಟ್ಟು ಹೋದ, ಇವನ್ ಓಡೋದ, ಇವನ್ ಕೈಲಾಗಲ್ಲ, ಇವನ್ ಕತೆ ಅಷ್ಟೇ ಮುಗೀತು ಅಂತ ಅನ್ಕೊಂಡಿರೋ ಊರ್ಗೆ 5-6 ವರ್ಷ ಬಿಟ್ಟು, 7-8 ವರ್ಷ ಬಿಟ್ಟು ವಾಪಸ್ ಹೋದೆ. ಅದು ಹೋದಾಗ ನಾನು ಡೈರೆಕ್ಟರ್ ಆಗಿದ್ದೆ. ಊರ್ ಬಿಟ್ಟು ಓಡ್ ಬಂದ್ಮೇಲೆ 1.5-2 ಇಯರ್ಸ್ ಮತ್ತೆ ಹೋಗಿದ್ದೆ. ಅವಾಗ ಒಂದಿರುತ್ತಲ್ಲ, ಜನ ನೋಡೋ ರೀತಿ, ಹೇಗೆ ಓಡೋಗಿರೋ ಕಣ ಅಂದ್ರೆ ಮೋಸ್ಟ್ ಫೇಲ್ಯೂರ್ ಪರ್ಸನ್ ಅನ್ನೋ ಒಂದ್ ಪರ್ಸ್ಪೆಕ್ಟಿವ್ ನೋಡ್ತಾರೆ ನಿಮ್ನ. ಅದಾದ್ಮೇಲೆ ನಿಮ್ ಬಗ್ಗೆ ಪತ್ರಿಕೆಗಳಲ್ಲಿ ಓದಕ್ ಶುರು ಮಾಡಿ, ಟಿವಿಲ್ ನೋಡಕ್ ಶುರು ಮಾಡಿ, 2 ಬಿಗ್ಗೆಸ್ಟ್ ಸ್ಟಾರ್ಸ್, ಒನ್ ಇಸ್ ದ ಲೆಜೆಂಡ್, ಒನ್ ಇಸ್ ದ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ. ಒಬ್ರು ಅಂಬರೀಷ್ ಅಣ್ಣ, ಒಬ್ರು ಸುದೀಪ್ ಸರ್. ಅವರಿಬ್ಬರು ಪಿಕ್ಚರ್ ನ ಯಾರೋ ಒಂದ್ 24-25 ವರ್ಷದ ಹುಡುಗ ಡೈರೆಕ್ಟ್ ಮಾಡ್ತಾನೆ ಅಂತಂದ್ರೆ ಏನ್ ಸಾಮಾನ್ಯದ ವಿಚಾರನೇ ಅಲ್ವಲ್ಲ. ಸೊ ಅದನ್ನ ಪತ್ರಿಕೆಗಳಲ್ಲಿ ಓದಿ, ಟಿವಿಲ್ ನೋಡಿ ಅವರು, ಓಕೆ ಇವನೇನೋ ಲೈಫಲ್ಲಿ ಏನೋ ಮಾಡಿದಾನೆ ಅನ್ನೋ ಒಂದ್ ದೃಷ್ಟಿಲಿ, ಅಂದ್ರೆ ನಿಮ್ಮನ್ನ ಒಬ್ಬ ಫೇಲ್ಯೂರ್ ಆಗಿ ನೋಡುವ ಒಬ್ಬ ವ್ಯಕ್ತಿ ನಿಮ್ಮನ್ನ ಒಂದು ಅಚೀವರ್ ತರ ನೋಡ್ತಾನಲ್ಲ, ಆ ಚೇಂಜ್ ನೋಡೋದಿದೆಯಲ್ಲ, ಐ ಥಿಂಕ್ ದಟ್ ಇಸ್ ಮೋಸ್ಟ್ ಬಿಗ್ಗೆಸ್ಟ್ ಡ್ರೀಮ್ ಆಫ್ ಎನಿ ಮಿಡಲ್ ಕ್ಲಾಸ್ ಬಾಯ್ಸ್ ಅಂತ ಅನ್ಕೋತೀನಿ. ಸಡನ್ಲಿ ಎವ್ರಿಬಡಿ ನೋಸ್, ಏನೋ ಗೊತ್ತಿತ್ತು ಇವನೇನೋ ಮಾಡ್ತಾರೆ ಅಂತ. ಬಟ್ ಒಂಥರ ಆ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ, ಅಷ್ಟು ವರ್ಷಗಳ ಶ್ರಮ ಅಂಡ್ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡಿ, ಆಲ್ಸೋ ಒಂದ್ ಸಿನಿಮಾ ಕಥೆಯೇ ತುಂಬಾ ಜನ ಬರ್ತಾರೆ ಇವತ್ತಿಗೆ. ಗಾಂಧಿನಗರದಲ್ಲಿ ನನ್ನ ಹತ್ರ ಕಥೆ ಇದೆ, ಒಂದ್ ಸಿನಿಮಾ ಮಾಡ್ಬೇಕು, ಏನೋ ಒಂದ್ ಆಗ್ಬೇಕು ಅನ್ನುವಂಥದ್ದು. ಬಟ್ ಅದನ್ನ ಕನ್ವರ್ಟ್ ಮಾಡುವಂತಹ ಆ ಒಂದು ನ್ಯಾಕ್ ಆಗಿರ್ಬೋದು, ಆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅನ್ನೋದು ತುಂಬಾ ಮುಖ್ಯ ಒಬ್ಬ ಡೈರೆಕ್ಟರ್. ರೈಟ್ ಫ್ರಮ್ ಪ್ರೊಡ್ಯೂಸರ್ ನ ಕನ್ವಿನ್ಸ್ ಮಾಡ್ಬೇಕು, ಆರ್ಟಿಸ್ಟ್ ನ ಕನ್ವಿನ್ಸ್ ಮಾಡ್ಬೇಕು, ಎಲ್ಲಾ ಡಿಪಾರ್ಟ್ಮೆಂಟ್ ನು ಮೇಂಟೈನ್ ಮಾಡೋಷ್ಟು ಮಾಸ್ಟರ್ ಆಗಿರ್ಬೇಕು ಬೇಸಿಕ್ಲಿ.
ತುಂಬಾ ಇಮೆನ್ಸ್ ಲೀಡರ್ಶಿಪ್ ಕ್ವಾಲಿಟಿ ಇರ್ಬೇಕು ಒಬ್ಬ ಡೈರೆಕ್ಟರ್. ವಾಟ್ ಗ್ರೂಮ್ಡ್, ಐ ಮೀನ್ ವಾಟ್ ಹೆಲ್ಪ್ಡ್? ಅಷ್ಟು ವರ್ಷಗಳ ಪರಿಶ್ರಮ ಅರ್ಥ ಆಗುತ್ತೆ, ಬಟ್ ನಿಮ್ ಪ್ರಕಾರ ಇಫ್ ಯು ಹ್ಯಾವ್ ಟು ಟೆಲ್. ಐ ಥಿಂಕ್ ಎಕ್ಸ್ಪೀರಿಯನ್ಸ್ ಮೇಡ್ ಮೀ ಅ ಬೆಟರ್ ಹ್ಯೂಮನ್. ಆಮೇಲೆ ನಮ್ ಜೀವನ ದಿನ ದಿನಕ್ಕೂ ಒಂದೊಂದು ಎಕ್ಸ್ಪೀರಿಯನ್ಸ್ ಕೊಡ್ತಾ ಹೋಗುತ್ತೆ. ಹಸು ಒಂದನ್ನು ಕಲಿಸುತ್ತೆ, ಒಂದೊಂದನ್ನು ಕಲಿಸ್ತಾ ಹೋಗುತ್ತೆ. ಅದೇ ತರ ತುಂಬಾ ಮೋಸ್ಟ್ ಆಫ್ ದ ಎಕ್ಸ್ಪೀರಿಯನ್ಸ್, ಮೈ ಎಕ್ಸ್ಪೀರಿಯನ್ಸ್ ಕಮ್ಸ್ ಫ್ರಮ್ ಫಿಲ್ಮ್ ಸೆಟ್. ಯಾಕಂದ್ರೆ ಬೇರೆ ಕೆಲಸನೇ ಇರ್ಲಿಲ್ಲ ನನ್ನ ಹತ್ರ. ಶೂಟಿಂಗ್ ಇದ್ರೆ ಊಟ, ಶೂಟಿಂಗ್ ಇದ್ರೇನೆ ಜೀವನ ನಡೆಯುತ್ತೆ ಅಂತನೋ ಇದ್ರಲ್ಲಿ ನೀ ಏನ್ ಕೆಲಸ ಇದ್ರು ಮಾಡ್ತೀಯ. ಒಬ್ಬ ಸೆಟ್ ಅಸಿಸ್ಟೆಂಟ್ ಇಂದ ಶುರು ಮಾಡಿರೋ ಹುಡುಗ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್, ಕೋ ಡೈರೆಕ್ಟರ್, ಡೈರೆಕ್ಟರ್ ಆದಾಗ ಅವನ್ಗ ಆ ಕೆಲಸದ ಮಹತ್ವ ಏನು ಅಂತ ಗೊತ್ತಿರುತ್ತೆ. ಯಾಕಂದ್ರೆ ಅವ್ನು ಅಲ್ಲಿಂದ ಬಂದಿರ್ತಾನೆ. ಏನು ಇಲ್ಲದೆ ಬಂದವನ್ಗೆ ಒಂದ್ ರಾಶಿ ಜವಾಬ್ದಾರಿ ಕೊಟ್ಟಾಗ ಅವನದನ್ನ ಕಣ್ಣು ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಮಾಡ್ತಾನೆ ಅಂತಾರಲ್ಲ, ಸೊ ಆ ತರದ್ ಒಂದು ಕಂಠೀರವ ಸ್ಟುಡಿಯೋ ಒಳಗಡೆ ಹೋಗಕ್ಕೇನೆ 6 ತಿಂಗಳು ತಗೊಂಡ್ ಸುತ್ತಾ ಇರೋ ಒಬ್ಬ ಹುಡುಗಂಗೆ ಕಂಠೀರವ ಸ್ಟುಡಿಯೋ ಒಳಗಡೆ ಶೂಟಿಂಗ್ ಮಾಡೋ ಆಪರ್ಚುನಿಟಿ ಕೊಟ್ಟಾಗ ಅವನದನ್ನ ಎಷ್ಟು ಚೆನ್ನಾಗಿ ಬಳಸ್ಕೋಬಹುದು ಅಂತ ಇಮ್ಯಾಜಿನ್ ಮಾಡಿ. ಸೊ ನಾನು ಆ ತರದೊಬ್ಬ ಹುಡುಗ. ಶೂಟಿಂಗ್ ಸೆಟ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಅಷ್ಟು ಪ್ರೀತಿ. ಈ ಕೆಲಸ ಮಾಡೋದಕ್ಕೆ, ಡೈರೆಕ್ಟರ್ ಆಗೋದಕ್ಕೆ ಒಂದು 7-8-10 ವರ್ಷದ ಶ್ರಮ ಇದೆಯಲ್ಲ, ಈಗ ಡೈರೆಕ್ಟರ್ ಆದಾಗ ಅದನ್ನ ಎಷ್ಟು ಜವಾಬ್ದಾರಿಯುತವಾಗಿ ಮಾಡಬಹುದು ಅಂತ ಅನ್ನೋದ್ರದ್ದು ಒಂದ್ ಕಲ್ಪನೆ ಮಾಡ್ಕೊಳ್ಳಿ. ಸೊ ಐ ಆಮ್ ಜಸ್ಟ್ ದಟ್ ಪರ್ಸನ್. ನಂಗೆ ಸಿನಿಮಾ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಶೂಟಿಂಗ್, ಸಿನಿಮಾ, ಕತೆ ಬರೆಯೋದು, ಡಿಸ್ಕಷನ್, ಒಳ್ಳೆ ಸಿನಿಮಾ ನೋಡೋದು, ಸಿನಿಮಾ ನನ್ ಪ್ರಪಂಚ. ಸಿನಿಮಾ ಬಿಟ್ರೆ ನನ್ಗೆ ಇನ್ನೇನು ಗೊತ್ತಿಲ್ಲ. ಸೊ ನನ್ ಏನೇ ಆಗಿದ್ರು ಅದು ಸಿನಿಮಾದಿಂದ. ಆಮೇಲೆ ಅಫ್ಕೋರ್ಸ್ ನನ್ಗೆ ದೇವ್ರ ದಯದಿಂದ ಒಳ್ಳೆ ಗುರುಗಳು ಸಿಕ್ಕಿದ್ರು. ಸುದೀಪ್ ಅವರು, ನೀವು ನಂಬಲ್ಲ, ಮಾಣಿಕ್ಯ ಅಂತ ಒಂದು ಬಿಗ್ಗೆಸ್ಟ್ ಎವರ್ ಪ್ರಾಜೆಕ್ಟ್ ಅವ್ರ ಕರಿಯರ್ ಅಲ್ಲಿ ಟರ್ನಿಂಗ್ ಪ್ರಾಜೆಕ್ಟ್ ನಡೀತಾ ಇತ್ತು. ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಡೇ 1 ಇಂದ ದ ಡೇ ಆಫ್ ದ ರಿಲೀಸ್ ವರ್ಗೂ ಇರುವಂತ, ಅವ್ರ ಪಕ್ಕದಲ್ಲಿರುವಂತ ಒಂದು ಆಪರ್ಚುನಿಟಿ. ಆಮೇಲೆ ಅವ್ರ ಕರಿಯರ್ ಅವಾಗ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ಗಳು ನಡೀತಾ ಇತ್ತು. ಅದ್ರ ಜೊತೆ ಅದನ್ನ ಹತ್ರದಿಂದ ಎಕ್ಸ್ಪೀರಿಯನ್ಸ್ ಮಾಡುವಂತ ಆಪರ್ಚುನಿಟಿ. ಅದಾದ್ಮೇಲೆ ಸಂಜು ಗೀತಾ ಇರ್ಬೋದು, ಎಸ್ ನಾರಾಯಣ್ ಸರ್ ಜೊತೆ ಒಂದ್ 5-6 ಪ್ರಾಜೆಕ್ಟ್ಗಳು, ಶೈಲು, ಮುಂಜಾನೆ, ಅಪ್ಪಯ್ಯ ಅಂತ ಪ್ರಾಜೆಕ್ಟ್ಗಳು. ಡಿಸಿಪ್ಲಿನ್ ಏನು ಅಂತ ಅಲ್ಲಿಂದ ಅಲ್ಲಿ ಕಲಿಯಕ್ಕೆ ತುಂಬಾ ಒಳ್ಳೆ ಆಪರ್ಚುನಿಟಿ ಅದು. ಡಿಸಿಪ್ಲಿನ್ ಅಂದ್ರೆ ಏನು, ಆನ್ ಟೈಮ್ ಬರೋದಂದ್ರೆ ಏನು, ಸೊ ಮೋಸ್ಟ್ ಆಫ್ ದ ಡೀಟೇಲಿಂಗ್ ಆಫ್ ದ ಫಿಲ್ಮ್ ಮೇಕಿಂಗ್. ಸೊ ಅದನ್ನೆಲ್ಲ ಕಲಿತಾ ಯಾವ್ದ್ ಬೇಕು ಯಾವ್ದ್ ಬೇಡ, ಒಬ್ಬ ಒಳ್ಳೆಯ ಟೆಕ್ನಿಷಿಯನ್ ಆಗೋದಕ್ಕೆ ಏನೇನ್ ಇಟ್ಕೋಬೇಕು ಏನೇನ್ ಇಟ್ಕೋಬಾರ್ದು ಅಂತನೋ ಒಂದು ಎಕ್ಸ್ಪೀರಿಯನ್ಸ್. ಇಟ್ಸ್ ಎ ಡೆಕೇಡ್ ಆಫ್ ಎಕ್ಸ್ಪೀರಿಯನ್ಸ್. ಒಂದು ದಶಕಗಳ ಅನುಭವ. ಇದಿಷ್ಟು ಬೇಕು, ಇದಿಷ್ಟು ಬೇಡ, ಇದಿಷ್ಟು ಇಟ್ಕೊಂಡ್ರೆ ನನ್ನ ಕರಿಯರ್ಗೆ ಹೆಲ್ಪ್ ಆಗತ್ತೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ಗಳು ನನ್ನ ಬೆಟರ್ ಹ್ಯೂಮನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲಾ ಯಂಗ್ ಹುಡುಗರಿಗೆ ಡ್ರಿಂಕ್ ಮಾಡ್ಬೇಕು ಅನ್ನೋದು ಒಂದ್ ಆಸೆ ಇರುತ್ತೆ. ಡ್ರಿಂಕ್ ಮಾಡಿದ್ರೆ ಏನಾಗುತ್ತೆ, ನಾನು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ. ಯಾರೋ ಒಬ್ರು ದೊಡ್ಡವರು, ಸ್ವಲ್ಪ ವಯಸ್ಸಲ್ಲಿ ಹಿರಿಯವರು, ಕುಡಿದ್ ಗಾಡಿ ಓಡಿಸ್ಬಿಡಪ್ಪ ಬಿದ್ದೋಗ್ತೀಯಾ ಅಂತಂದಾಗ ಅವ್ನ್ ಕಲಿಯಲ್ಲ. ಯಾವಾಗ ಅವ್ನ್ ಬೀಳ್ತಾನಲ್ಲ, ಅವ್ನ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅವ್ನ್ ಮತ್ ಲೈಫ್ ನಲ್ಲಿ ಕುಡಿಯಲ್ಲ ಅಂತ ನಾನು ಅನ್ಕೋತೀನಿ. ಯಾವಾಗ ಕುಡಿದ್ ಬೀಳ್ತಾನಲ್ಲ, ಅವ್ನ ಲೈಫ್ ನ ಬಿಗ್ಗೆಸ್ಟ್ ಲೆಸನ್ ಕಲಿತಾನ. ಅವ್ನ ಜೀವನದ ಅತಿ ದೊಡ್ಡ ಪಾಠ ಕಲ್ತ್ಕೊಬಿಡ್ತಾನೆ. ಕುಡ್ದು ಗಾಡಿ ಓಡಿಸ್ಬಾರ್ದು ಮಗನೇ, ಬೀಳ್ತೀಯ ಅಂತ ಅವ್ನ್ ಡಿಸೈಡ್ ಆಗ್ಬಿಡ್ತಾನೆ. ಅದ್ರ ಮೇಲೆ ಮತ್ತೆ ಅವ್ನ ತಪ್ಪು ಮಾಡಕ್ ಹೋಗ ಬುದ್ಧಿ ಇರೋರು. ಇಲ್ಲಾಂದ್ರೆ ಅವ್ರ ಲೈಫ್ ಅಲ್ಲಿ ಅಲ್ಲೇ ಇರ್ತಾರೆ ಬಿಡಿ, ಅವ್ರ ಲೈಫ್ ಆಪರ್ಚುನಿಟಿನೇ ಕೊಡಲ್ಲ. ಸೊ ಆ ತರದ್ದೊಂದು ಮನುಷ್ಯ. ತಪ್ಪುಗಳನ್ನ ಮಾಡಿದೀನಿ, ಕಲ್ತಿದೀನಿ, ಎಕ್ಸ್ಪೀರಿಯನ್ಸ್ ಆಗಿದೆ. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅನ್ನೋದ್ರ ಡಿಫ್ರೆನ್ಸ್ ಗೊತ್ತಾಗಿದೆ. ಇವಾಗ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಒಂದು ಕ್ಲಾರಿಟಿ ಇದೆ. ಸೊ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ವೇ ಟು ಟ್ರಾವೆಲ್ ಟು ಬಿಕಮ್ ಅ ಬೆಟರ್ ಹ್ಯೂಮನ್. ಇವತ್ತಿನ ಎಜುಕೇಶನ್ ಸಿಸ್ಟಮ್ ಆತರ ನೋಡಿದ್ರೆ ಬಹಳಷ್ಟು ಇವಾಗ ಏನ್ ಓದಿ ಕಷ್ಟಪಟ್ಟು ಡಿಗ್ರಿ ತಗೊಂಡು ಇವತ್ ಮಾಡ್ತಿರೋ ಕೆಲ್ಸನೇ ನಾನ್ ಬೇರೆ ಅಂತ ಹೇಳೋ ತುಂಬಾ ಜನ ಇದಾರೆ. ಸೊ ದಾಟ್ ವೇ ಡು ಯು ಥಿಂಕ್ ಯು ಡಿಡ್ ದ ರೈಟ್ ಥಿಂಗ್ ಟು ಜಸ್ಟ್ ಮನೆಯಿಂದ ಓಡೋಗಿದ್ರೆ ಸರಿ ಅಂತ ಅನ್ಸುತ್ತಾ, ಅಥವಾ ಡಿಗ್ರಿ ಮುಗಿಸಿದ್ರೆ ನೀವು ಬೇರೆ ತರ ಇರ್ತಿದ್ರಿ ಅಂತ ನಿಮ್ಗೆ ಏನಾದ್ರು ಯಾವ ತರ ಒಂದು ಪರ್ಸ್ಪೆಕ್ಟಿವ್ ಬಂದಿದ್ಯಾ? ಅಂದ್ರೆ ನೇತ್ರ, ಎಲ್ಲಾರ್ಗು ಒಂದ್ ಸಿಕ್ಸ್ ಸೆನ್ಸ್ ಇರುತ್ತೆ, ನಾನು ಈ ಕೆಲಸ ಚೆನ್ನಾಗಿ ಮಾಡಬಲ್ಲೆ ಅಂತ. ಕೆಲವ್ರಿಗೆ ಆಕ್ಟಿಂಗ್ ಅಲ್ಲಿ ಇರುತ್ತೆ, ಕೆಲವ್ರು ಎಕ್ಸ್ಟ್ರೀಮ್ಲಿ ವೆಲ್ ಇನ್ ಮ್ಯಾಥ್ಸ್. ಅವ್ರು 6, 7, 8ನೇ ಕ್ಲಾಸ್ಗೆ ಒಂದ್ ಪ್ರೌಢಾವಸ್ಥೆಯ ಮಕ್ಕಳಿಗೆ ಅದ್ರ ಅನುಭವ ಆಗ್ತಾ ಹೋಗುತ್ತೆ, ನಾನು ಈ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ. ಕೆಲವ್ರು ತುಂಬಾ ಚೆನ್ನಾಗಿರುತ್ತೆ ಹ್ಯಾಂಡ್ ರೈಟಿಂಗ್, ಕೆಲವ್ರು ತುಂಬಾ ಒಳ್ಳೆ ನರೇಟರ್ ಆಗಿರ್ತಾರೆ. ಸೊ
ನಾವು ಆ ಗ್ರೋನ್ ಅಪ್ ಸ್ಟೇಜ್ ಅಲ್ಲಿ ಇದ್ದಾಗ ನಾವು ಲೈಫ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರದ್ದೊಂದು ಒಂದ್ ಕ್ಲಾರಿಟಿ ತಗೋತಾ ಹೋಗ್ಬೇಕು ಅಂತ ಅನ್ಸುತ್ತೆ. ಅಂಡ್ ಮೋರ್ ಓವರ್ ಲೋವರ್ ಮಿಡಲ್ ಕ್ಲಾಸ್ ಹುಡುಗರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅವ್ರ ಹಾಗಾಗಿ ಸ್ವಲ್ಪ ಇನ್ನೊಂದು 10 ಹೆಜ್ಜೆ ಮುಂದೆ ಯೋಚನೆ ಮಾಡ್ತಾ ಇರ್ತಾರೆ, ನಾ ಏನ್ ಮಾಡ್ಬೇಕು ಲೈಫ್ ಅಲ್ಲಿ, ಎಲ್ಲಿ ಹೋಗ್ಬೇಕು ಅಂತ. ಸೊ ಎಜುಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಐ ಅಗ್ರಿ. ಆದ್ರೆ ಓದೋದ್ರ ಜೊತೆ, ಓದುವುದು ಅಂತಂದ್ರೆ ಬರೀ ಓದ್ಕೊಳ್ಳೋದು ಅಂತಲ್ಲ, ಏನಾಗ್ಬೇಕು ಜೀವನದಲ್ಲಿ, ನಾನು ಏನ್ ಮಾಡ್ಬೇಕು ಅನ್ನೋದ್ರ ಎಕ್ಸ್ಪೀರಿಯನ್ಸ್ ತಗೊಳ್ಳೋದು ಅಂತ ನಾನು ಅಂತೀನಿ. ಸೊ ನನಗೆ ಫಿಲ್ಮ್ ಇಂಡಸ್ಟ್ರಿ ನನ್ನ ಫೀಲ್ಡ್ ಅಂತ ನನ್ಗೆ ಅನಿಸ್ತಾ ಇತ್ತು. ಬಿಕಾಸ್ ಐ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಫ್ಯಾಮಿಲಿ ವೇರ್ ಯಕ್ಷಗಾನ, ನಮ್ಮ ಫ್ಯಾಮಿಲಿ ಅವ್ರದ್ದು ಯಕ್ಷಗಾನ ಎಲ್ಲ ಇತ್ತು. ನಾನು ಕರಾವಳಿಯಲ್ಲಿ ಹುಟ್ಟು ಬೆಳೆದವನು, ಕುಂದಾಪುರದವನು. ಸೊ ನನ್ಗೆ ಏನ್ ಮಾಡ್ಬೇಕು, ನಮ್ಮ ಊರವರೆಲ್ಲ ಜಾಸ್ತಿ ಜನ ಹೋಟೆಲ್ ಇಂಡಸ್ಟ್ರಿಗೆ ಹೋಗ್ತಾರೆ, ಸಣ್ಣ ಪುಟ್ಟ ಅಂಗಡಿಗಳು, ಬೇಕರಿಗಳು, ವ್ಯವಹಾರ ಅಂತ ಹೋಗ್ತಾರೆ. ಬಾಂಬೆಗೆ ಜಾಸ್ತಿ ಜನ ಹೋಗ್ತಾರೆ. ಬಟ್ ನನ್ ಕ್ಲಾರಿಟಿ ಇತ್ತು, ನಾನು ಫಿಲ್ಮ್ ಅಲ್ಲಿ ಇರ್ಬೇಕು. ಬಾಂಬೆ ಬಾಲಿವುಡ್ ಕೊಡೋದು ಪ್ಲಾನ್ ಮಾಡಿಲ್ಲ. ದೂರ ಅಲ್ಲ, ಸ್ವಲ್ಪ ಬೆಂಗಳೂರು ಹತ್ರ, ಬಸ್ ಚಾರ್ಜ್ ಕಮ್ಮಿ, ಬೇಗ ಒಂದ್ ರಾತ್ರಿ ಟ್ರಾವೆಲ್ ಮಾಡಿದ್ರು ಬಂದ್ಬಿಡ್ಬೋದು. ಬಾಂಬೆ ಐಡಿಯಾ ಇಲ್ಲ, ಲ್ಯಾಂಗ್ವೇಜ್ ಗೊತ್ತಿಲ್ಲ, ರೆಸ್ಟ್ರಿಕ್ಷನ್ ಜಾಸ್ತಿ. ಹಂಗಾಗಿ ಅಲ್ಲಿ ಹೋಗ್ತಾ ಇರೋದೇ ಒಳ್ಳೇದಾಯ್ತು ಅಂತ ಅನ್ಸುತ್ತೆ ಇವಾಗ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.